यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮತ್ತು ಬಿಜಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಾದ ವಸಂತ ಹೊನ್ನಮಡಿ ಅವರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಾಗರಾಜ ಲಂಬು ಅವರು, ಕಾಂಗ್ರೆಸ್ ಪಕ್ಷದ ಇನ್ನೂರು ಮುಖಂಡರಾದ ಫಯಾಜ್ ಕಲಾದಿ ಅವರು ಭಾಗವಹಿಸಿದ್ದಾರೆ. ಇವತ್ತಿನ ವಿಷಯ, ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಾಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಬಹಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದ್ರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ. ಅವರು ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನೋ ಒಂದು ಬಿರುಕು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರೋದ್ರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು, ಕೃಷಿ ಅಭಿವೃದ್ಧಿ ಆಗ್ಬೋದು, ಪ್ರವಾಸ ಅಭಿವೃದ್ಧಿ ಆಗ್ಬೋದು. ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ನಮ್ಮಲ್ಲಿ ಅವ್ರಿಗಿಂತ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದರಿಂದ ಇವತ್ತು ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಬಹಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ BJP ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿ ಅವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳ ಅವರು ಬಂದು ಅವರು ಪೀಡಬುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಈಗ
ಆದ್ರೆ ಒಂದು ಲೆವೆಲಿಗೆ ಒಂದು ಇದು ನಿಂತಿತ್ತು. ಇದೇನಪ್ಪ ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದಾಗ್ತದ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನ ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗ್ಲಾರ್ದಂತ ಒಂದು ಐತಿಹಾಸಿಕ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದ್ರೆ ಇದು ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ರೆ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣದ ಸೌಲಭ್ಯ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದ್ರೆ ಇದು ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುವುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತಗೊಳಕ್ಕೆ ಎಂ ಬಿ ಪಾಟೀಲ್ ಸಾಹೇಬರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲರು ಜಾಗ್ರತೆ ವಹಿಸಿ ತಾಬಡ್ತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆನೂ ಇದಕ್ಕೆ ತಗೊಂಡು ಅವ್ರದ್ದು ಇದರಲ್ಲಿ ಬಹಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲ್ರು ಕಾನೂನಿನ ಒಂದು ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಬಹಳಷ್ಟು ಶ್ರಮವಹಿಸಿ ಆ ಕೆಲಸಗಳನ್ನು ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂಥ ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಭಾಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟಿಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ ಬಿ ಪಾಟೀಲರು ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನು ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಅದರಲ್ಲಿ ಜಿಲ್ಲೆ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ಥರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗೆ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗ್ಬೋದು. ಅದಕ್ಕೆ ನಾವು ಇನ್ನೊಂದು ಸಲ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ. ನಾವು ಏನು ಕೇಳೋದಿದ್ರೆ ಕೇಳಿ ಸರ್. ಈಗ ಜಿಲ್ಲೆಯಲ್ಲಿ ಹೇಳದಲ್ರಿ, ಆಗಲೇ ಹೇಳ್ದೆ ಮೊದಲು ಅವ್ರಿಗೆ ಹೇಳಿದೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೆ ತುಂಬ ಹೃದಯದ ಧನ್ಯವಾದ. ಕೆಲಸ ಸ್ಟಾರ್ಟ್ ಮಾಡಿದ್ರು, ಅವ್ರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು. ಅದನ್ನು ರಾತ್ರಿ ಹಗಲ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತಂದರು. ಅವ್ರು ಏನು ಮಾಡಿದ್ರು ಬಿ ಜೆ ಪಿಯವರು ಮಾಡಿಲ್ಲ ಅಂತಿಲ್ಲ, ಆದರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡಬೇಕಾದ್ರೆ ಎಂ ಬಿ ಪಾಟೀಲ್ರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವರೆಲ್ಲರಿಗೂ ಹೋಗ್ಬೇಕು, ಇಲ್ಲ ಎಂ ಬಿ ಪಾಟೀಲ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರದ ಪರಿಸ್ಥಿತಿಗಳು ಮಾಡಿದ್ದಾರೆ, ಅವರಿಗೆ ಹೋಗ್ಬೇಕು. ನೋಡ್ರಿ ಭಾಷೆಯವರ ಅವ್ರಿಗೂ ಹೋಗ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾನು ತಾರತಮ್ಯ ಮಾಡಿಲ್ಲ. 1 ನಿಮಿಷ ಒಬ್ಬೊಬ್ಬರೇ ಮಾತಾಡಿ, ಒಬ್ಬೊಬ್ಬರೇ 90% ಬಿಜೆಪಿ ಅವರೇ ಮಾಡ್ಯಾರ, ಒಬ್ಬೊಬ್ರು ಮಾತಾಡಿ. ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನು ಎಂ ಬಿ ಪಾಟೀಲ್ ಉಳಿಸ್ಯಾರ.
ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಮೊದಲಿಗೆ. ಎಲ್ಲ ರೆಡಿ ಮಾಡಿ ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು BJP ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗಜಿಣಿಗೆ ಅವರು ಸಹಕಾರ ಕೊಟ್ಟರು ಅಂತ ಹೇಳೀನಿ. ಆಮೇಲೆ ಬಂದಂಥ ಕಾರಜೋಳ ಅವರು PWD ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ದರು. ಅವಾಗ ಇದಕ್ಕೆ ಒಂದು ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡು ಸಹಾಯ ಮಾಡಿದ್ದಾರೆ. ಎಲ್ಲರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದರೆ ರದ್ದಾಗಂಥ ಒಂದು ಯೋಜನೆಯನ್ನು ಇವತ್ತು ಮುಂದುವರಿಸಿ ಅದನ್ನು ಈ ಪರಿಸ್ಥಿತಿ ತಂದು ನಿಂದಿಸಿದ್ದಾರೆ. ಸುಪ್ರೀಂ ಕೋರ್ಟದಲ್ಲಿ 4-5 ವಕೀಲರನ್ನು, ಹಿರಿಯ ವಕೀಲರನ್ನು ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ಹಿಂದೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರದ್ದು ನಾವು ನೆನೆಸಿದ್ದೀವಿ, ಅವ್ರಿಗೂ ನೆನೆಸಿದ್ದೀವಿ. ಇಲ್ಲಂತ ವಿಜಯಪುರಕ್ಕೆ ಡಗ ಬರುವಂತ ವಿಮಾನಗಳ ಯಾವಾಗ ಬೀಳ್ತೀವಿ ಅನ್ನೋ ಪರಿಸ್ಥಿತಿ ಅನುಮೋದನೆ ಕೊಟ್ಟಿದ್ರು. ನಾನು ಅಧಿವೇಶನದಾಗ ಮಾತಾಡಿದಾಗ ಪ್ರವಾಸೋದ್ಯಮ ಸಚಿವರು ಆನಂದ್ ಸಿಂಗ್ ಇದ್ರು ಮತ್ತು ಅವರು ಅದಕ್ಕೆ ಅನುಮತಿ ಕೊಟ್ಟರು. ನಾ ಮಾತಾಡಿದ್ರೆ ಹಾಕಿದ್ದಿಲ್ಲ ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅಲ್ಲ ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಅಲ್ಲಿ ಏನು ಮಾಡಿದ್ರೆ ನಮಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಾನು ಏನು ಹೇಳ್ತೀನಿ, ಮಾಡಿದ್ರು ಒಳ್ಳೇದೇ. ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಒಳ್ಳೆ ಫ್ಲೈಟ್ ಬರೋ ಮಾಡಿದ್ರು. ನಮ್ಮಲ್ಲಿ ಏನು ನೈಟ್ ಲ್ಯಾಂಡಿಂಗ್ ಇರಲಿಲ್ಲ, ಆಮೇಲೆ ಕಾರ್ಗೋ ಇರಲಿಲ್ಲ. ಇಂಥದಕ್ಕೆಲ್ಲ ಮಾಡಕ್ಕೆ ನಾವು ಅಧಿವೇಶನ ಮಾಡ್ತಿದ್ದಕ್ಕಾಗಿತ್ತು. ಆಯ್ತು, ಹೇಳ್ದಲ್ರಿ ಉತ್ತರಾನ. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನು ಮಾತಾಡಾರೆ ಬಿಟ್ರೆ ನಾ ಏನು ಹೇಳಿದೆ, ಮಾಡೇಬೇಕು. ಮಾಡಿದ್ರೆ ಮಾಡಬಾರ್ದಂತೇಳಿ ಹೇಳಿನಿ. ಮಾಡಿರ್ಬೋದು. ಆದ್ರೆ ನಾನು ಸರಿ ಇಲ್ಲ. ಈಗ ನಿಮ್ಮ ಸರ್ಕಾರದಲ್ಲಿ ಈಗ ವಿಮಾನ ನಿಲ್ದಾಣ ತಗೊಂಡು ಜನಕ್ಕೆ ಎಂತ ಮಾಡ್ಬೇಕಂತ ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸಬೇಕು ಮೊದಲಿಗಿಂತಲೂ. ನೀವು ಏನು ಓಡಾಡ್ತೀರಿ ಆ ರಸ್ತೆ ಒಳ್ಳೇದೇ ಅದ. ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ, ಕೆಲವು ಕಡೆ ಇರುವುದೇ ಇದು. ನೋಡಿ, ಇಡೀ ರಾಷ್ಟ್ರದಲ್ಲಿ ಸರ್ ಒಪ್ತೀನಿ. ನಿತಿನ್ ಗಡ್ಕರಿ ಅವರು ಹಿಂಗೆ 1000 ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತಾವ ಆಗ್ತಾವ, ಮಾಡ್ತಿರ್ತಾರೆ, ಅಭಿವೃದ್ಧಿ ಆಗ್ತಿರ್ತದೆ, ಆಗಿರ್ತಾವ, ಏನಾಗಲ್ಲ. ಮತ್ತೆ ರಿಪೇರ್ ಮಾಡ್ತಾರೆ. ನಿಮ್ಮ ಸಚಿವರು ಮತ್ತೆ ಕಾಂಗ್ರೆಸ್ ಎಲ್ಲ ಪ್ರಯತ್ನ ಮಾಡಿದ್ರೆ ವಿಳಂಬ ಯಾಕಾಯ್ತು ಸರ್? ಕಾನೂನಿನ ತೊಡಕಿತ್ತು ಅದಕ್ಕೆ. ಆ ವಿಳಂಬವನ್ನು ಪರಿಹರಿಸಿದ್ರಲ್ಲ MB ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯ. ಅದೇ ತರ ಇದನ್ನು ತುರ್ತಾಗಿ ಮಾಡಬೇಕು. ಸಿಂಪಲ್ ವಿಷಯ ಹೇಳ್ತೇನೆ, ಹೇಳಿ ಸರ್. ಇಲ್ಲಿ ದೌಲತ್ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದಾಗ. ಅದು ಭಾರಿ ದೊಡ್ಡ ಇತಿಹಾಸದ 144 ಇಯರ್ ಓಲ್ಡ್. ಅದಕ್ಕೆ ನಮ್ಮ ಆ ಜುಮ್ಮಾ ಮಸ್ಜಿದ್ ಜನ ಸದ್ಯ ಗೊತ್ತದ. ಅಲ್ಲಿ ವಸಂತವ್ರ ಮನೆ ಹಿಂದೆ ಕೇಳ್ರಿ, ಅದು ಒಂದು ಶೌಚಾಲಯ ಬೇಕು ಬಡಿ ಬಾಜು ಏನು ಬಿತ್ತಿಗೆ ಹುಡುಗರು ಇಂಜರ್ಡ್ ಆದ್ರು. ಆವಾಗಿಂದ ಜನರು, ಆ ಉಂಡಿ ಜನರು, ಪೊಲಿಟಿಕಲ್ ಪ್ರೆಷರ್, DC, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರಿಗೆ ಇನ್ನೂವರೆಗೆ 6 ರೂಮ್ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗ್ಯಾವ ಸರ್. ಅವ್ರು 100ಕ್ಕೆ 100 ಸತ್ಯ ಸ್ಯಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ. ಯಾರು ಇಂಟ್ರೆಸ್ಟ್ ಇಲ್ಲ. ಇಂಥ ಸಿಚುವೇಶನ್ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು, ನಿಮ್ಗೆ ಧನ್ಯವಾದ ಹೇಳಿದ್ರು, ಬರೋಬರದ್ರಿ. ಆ ಸಣ್ಣ ಕೆಲಸ ಯಾರು ಮಾಡವ್ರು? ಇದು 2 ಸಲ ಬಂದು ಹೋಗಿದ್ದಾರೆ. ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ನಿಮಿಷ ಇಲ್ಲ. ಮುಂದಿನ ಇವ್ರು 100ಕ್ಕೆ 100 ಸತ್ಯ, ನಿಮ್ಮದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಸ್ಯಾಂಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾದ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗೆ. 2 ದಿವಸ ಆಯ್ತು ಸ್ಯಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನು ದಾಖಲೆ ಕೊಡ್ತೀನಿ ನಿಮಗೆ. ಬಿಡ್ರಿ, ಈಗ ಆಯ್ತಲ್ಲ, ನಾ ಹೇಳೀನಿ. ಕೊಟ್ಟಾರ್ರಿ, ಸ್ಯಾಂಕ್ಷನ್ ಆಗ್ಯಾವ 6 ಕೋಲಿ. ಈಗ ಭೂಮಿ ಪೂಜೆ ಮಾಡಿದ್ರು MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡಿಸ್ಯಾರ. MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡಿಸ್ಯಾರ. ಈಗ ದೇಶದಲ್ಲಿ ಪ್ರಧಾನಿ ಈಗ ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಕಟ್ಟಿ ತೋರ್ಸಾಯ್ತಲ್ಲ ಈಗ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಮಾಡಿದ್ರಿ ಇದು. ರಾಜ್ಯ ಸರ್ಕಾರದ ಫಂಡ್ MB ಪಾಟೀಲ್ ಸಾಹೇಬ್ರು ಲಾಯರ್ಗಳಿಗೆ ಅವ್ರು ಮಾಡಲ್ಲ. ಯಾರು ಮಾಡ್ತಾರ ವಾದ ಸರ್? ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ.
ಕೇಂದ್ರ ಸರ್ಕಾರ ಇರಬಹುದು, ಅದಕ್ಕೆ ಇಲ್ಲಂತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು MB ಪಾಟೀಲ್ರ ನೇತೃತ್ವದಲ್ಲಿ ಅಲ್ಲ, ಈಗ ಅದು ಆಗಿದೆ. ರಾಜ್ಯ ಸರ್ಕಾರನೇ ಆರಿಸ್ಬೇಕಲ್ಲ ಈ ವಿಮಾನ. ಹಾ? ಕೇಂದ್ರ ಸರ್ಕಾರನೇ ಆರಿಸ್ಬೇಕು ಇಬ್ಬರು ಕೂಡ ಹಾರಿಸ್ತಾರೆ, ಒಬ್ಬರೇ ಹಂಗೆ ಹಾರಿಸ್ತಾರೆ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲ ಕಡೆ ಹೆಂಗೆ ಹಾರಿಸ್ತಾರೆ ಹಂಗೆ ಹಾರಿಸ್ತಾರೆ. ಇಲ್ಲಿ ನಮ್ಮದೊಂದು ವಿಶೇಷ ಇರುವುದಿಲ್ಲ, ನಮ್ಮದೇನು ವಿಶೇಷ ಇರುವುದಿಲ್ಲ. ಮೋದಿ ಸಂಪುಟದ ಸಚಿವರು ಇವರು ಕೂಡ ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರೆ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವು ಹಂಗೆ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಖರ್ಚೆ ಮಾಡ್ತೀವಿ. ನಿಮ್ ಕ್ಷೇತ್ರದವ್ರು ಜಿಗಜಿಣಿಗೆ ಅವ್ರಿಗೆ ಎಷ್ಟು ಕರ್ಸಿರಿ, ಎಷ್ಟು ಬ್ಯಾನರ್ದಾಗ ಫೋಟೋ ಹಾಕಿರಿ. ಭಾಳಷ್ಟು ಹಾಕಿದ್ವಿ. ಒಂದೇ ಒಂದು ನಿಮ್ ಬ್ಯಾನರ್ದಾಗ ಮೋದಿ ಫೋಟೋ ಇರಲ್ಲ. ಯತ್ನಾಳ್ ಅವರು ರಾಜ್ಯದಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಅದು ಆ ಹಳೆ ವಿಮಾನಗಳ ಇದನ್ನ ಮತ್ತೆ ಚಲೋ ವಿಮಾನಗಳು ಬರುವಂತ ವ್ಯವಸ್ಥೆಗಾಗಿ ಕೂಗು ಧ್ವನಿ ಎತ್ತಿ ಅವರು ಉತ್ತರ ಹೇಳದಲ್ಲ ಅದಕ್ಕೆ ಮತ್ತೆ ಅಲ್ಲ, ಅವರು- ಹೇಳ್ದೆ, ಅವ್ರಿಗೂ ಧನ್ಯವಾದ ಅದ್ರ ಬಗ್ಗೆ ಹೇಳ್ದಲ್ಲ, ಅದನ್ನು ಹೇಳಿದ್ ಮುಗಿತದಲ್ಲ, ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ, ಮತ್ತೆ ಹೇಳ್ರಿ ಏನು. ಗಣ್ಯರ್ ಸರ್, ಈಗ ರಾಟ್ ಬಿದ್ದದ ನಿಮ್ ಟೀಕೆ ಮಾಡಾಕತ್ತಾರೆ. ನೀವೇನ್ ಕರೆಸ್ಕಿಂದ ಬರೀ ಘೋಷಣೆ ಪರಿಹಾರ ಕೊಡಿಸೋದು ಅಥವಾ ಏನ್ ಬರೀ ಅಧಿಕಾರ ಕೊಡೋದು? ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಸಚಿವರು ಶಾಸಕರು ಇದ್ರು, ಒಬ್ರು ಹೋಗ್ತಾ ಇಲ್ಲ ಪ್ಲೇಸಿಗೆ. ಯಾವ ಪ್ಲೇಸ್? ಬರದ ರೈತರ ಹೊಲಕ್ಕೆ ರೈತರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಸಚಿವರು ರೈತರಿಗೆ ಕಣ್ಣೀರು ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರು ಬಿಡಿಸ್ತಾ ಇದ್ದಾರೆ. ಅಲ್ಲಿ ಭೂಮಿಗೆ ಹೋಗಿ ನೋಡಿದ್ದಾರೆ, ಆಲ್ಮಟ್ಟದಿಂದ ಅರ್ಜೆಂಟ್ ನೀರು ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳೆ ತರೋದು ಸಚಿವರ ಕೈಯಾಗ ಶಾಸಕರ ಕೈಯಾಗ ಇರುದಿಲ್ಲ. ಬಟ್ ಇದ್ದ ನೀರನ್ನು ಬಳಸ್ಕೊಳ್ಳಾಕ ಬಹಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಸರ್, ಇವತ್ತು ಹೋಗಿ ನೋಡ್ರಿ ನೀವು. ಕನಕದಾಸ ಬಡಾವಣೆ, ಪುಲಕೇಶಿ ನಗರ ಇಲ್ಲೇ ಓಡಾಡಿದ್ರೆ ಕೆರೆ ಸಿಗ್ತಾವೇನು? ನೀವು ಕೆರೆಗಳು ಹೋಗಿ ನೋಡಿದ್ರಿ ತುಂಬ್ಯಾವು. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ, ಡ್ಯಾಮ್ ತುಂಬ. ಈಗ ಮಹಾರಾಷ್ಟ್ರದ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನೇ ನೀರು ಇರಲಿಲ್ಲ, ಅದು ಕೆರೆ ಹಂಗೆ ತುಂಬಿಸ್ಬೇಕು. ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ತುಬಚಿ ಬಬಲೇಶ್ವರ ನೋಡ್ರಿ. ಎಲ್ಲ ಕಾಲುವೆಗಳು ತುಂಬಿಕೊಂಡು ಗಿಡಗಂಟಿ ತುಂಬೋಗಿದಾವೆ. ಸ್ವಚ್ಛನೆ ಆಗಿಲ್ಲ, ನೀರೇ ಹೋಗ್ತಾ ಇಲ್ಲ. ಇಂಡಿ ಕಾಲುವೆಗೆ ಲಾಸ್ಟಿಗೆ ನಿಮ್ಮ ಹೊಲಕ್ಕೆಲ್ಲ ಹೋಗ್ತಾನೆ ಇಲ್ಲ ನೀರು. ನಾನು ನಿಮ್ಮ ನಾಳೆ ಕರ್ಕೊಂಡು ಹೋಗ್ತೇನೆ, ಎಲ್ಲರಿಗೂ ಒಂದು ವಾಹನ ಮಾಡಿ ನೋಡ್ರಿ, ನಿಮಗೆಲ್ಲ ಕೆರೆ ತುಂಬಿದ್ದು ಕೆನಾಲ್ಗಳದ್ದು ಎಲ್ಲ ತೋರಿಸ್ಕೊಂಡು ಬರ್ತೇನೆ. ಆಯ್ತಿಲ್ಲ? ತುಂಬ ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಅವರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಸೈನಿಕ್ ಸ್ಕೂಲ, ನವೋದಯ ಸ್ಕೂಲ ಎಲ್ಲ ಕಡೆ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಬೋಧನೆ ಮಾಡಿ ಕ್ಲಾಸ್ ನಡೆಸಿ ಅವರು ಇದ್ದು ಅಂಥವರು ಇವತ್ತು ಆಕಸ್ಮಿಕ ನಿಧನ ಹೊಂದಿದ್ದಾರೆ. ಅವರಿಗೆ ನಾವು ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಅವ್ರು ಶ್ರದ್ಧಾಂಜಲಿಗಳನ್ನು ಹೇಳ್ತೀವಿ. ಅದನ್ನು ಒಂದು ಕಡೆ ಎಲ್ಲರೂ ತಾವು ಸ್ವಲ್ಪ ಹಾಂ ಹೇಳಿ. ಅದು ಮಾಹಿತಿ ಹಕ್ಕನಾಗ ತೆಗಿತಾ ಇದ್ದೀನಿ, ಬರ್ತದೆ, ಅವ ನಿಮಗೆ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಮತ್ತೊಮ್ಮೆ ಹೇಳಿ. ವಿಧಾನ ಪರಿಷತ್ ಬಗ್ಗೆ ಸರ, ವಿಮಾನ ನಿಲ್ದಾಣ ಕಳಪೆ ಮಟ್ಟದ ಕಾಮಗಾರಿ ಆಗ್ಯದ ಅಂತ ಹೇಳಿ ನಡಬರ್ಕ ಆರೋಪ ಮಾಡಿದ್ರು. ಯಾರು ಮಾಡಿದ್ರು? ಇಲ್ಲೇ ನಿಮ್ಮವ್ರೆ. ಆಯ್ತು, ಈಗ ಚಲೋ ಆಗ್ಯದಲ್ಲ, ಅದು ಈಗ ಚಲೋ ಗುಡ್ ಕಂಡೀಷನ್ ಅದ. ಹೆಂಗಾಗ್ಯದ ಅನ್ನೋದು ಒಂಚೂರು ಹೇಳ್ರಿ. ಒಳ್ಳೆ ನಿಜವಾಗ್ಲೂ ಗುಡ್ ಕಂಡೀಷನ್. ನಿಜವಾಗ್ಲೂ ಕಂಡೀಷನ್ ಇದ್ರೇನೆ ಅನುಮತಿ ಕೊಡ್ತಾರ ಅವರು, ಇಲ್ಲಾಂದ್ರೆ ಅನುಮತಿ ಕೊಡ್ತಾರ? ಈಗ ಪ್ರಶ್ನೆ ಬರೋದು ಹಾಂ, ನೇಮ್ ಆಫ್ ದಿ ಏರ್ಪೋರ್ಟ್ ಅದನ್ನು ಚಾಲು ಅಲ್ಲ, ಈಗಾಗಲೇ ಡಿಸೈಡ್ ಆಗ್ಯದ, ಅದು ಆಗ್ಯದ, ಈಗಾಗಲೇ ಆಗ್ಯದ. ಆದಿಲ್ ಶಾ ಹೆಸರು ಇಡ್ಬೇಕಂತ ಆಗ್ರಹ ಇತ್ತು. ಇಲ್ಲ, ಈಗಾಗಲೇ ಡಿಸೈಡ್ ಆಗೈತೆ. ಇಲ್ಲ, ಆಗ್ಯದ. ಕ್ಯಾಬಿನೆಟ್ ಅಲ್ಲಿ ಆಗ ಕೇಂದ್ರ ಸರ್ಕಾರ ಬಂದು ಕಳಪೆ ಮಟ್ಟದ ಆಗ್ಯದ ಅಂತ ಅವರೇ ವೀಕ್ಷಣೆ ಮಾಡಿ ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಎಲ್ಲ ಡಿಸೈಡ್ ಆಗ್ಯದ್ರಿ. ಸುಪ್ರೀಂ ಕೋರ್ಟ್ನಾಗ ಎಷ್ಟು ಹೇಳ್ಬೇಕು ನಿಮಗೆ? ಅವರೇ ಕೊಟ್ಟು ಆಗ್ಯದ. ಅವ್ರಿಗೆ ಡೌಟ್ ಐತಿ. ಇನ್ನೊಂದು
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।